ಕರ್ನಾಟಕ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರದ ಹಸ್ತಾಂತರ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಈ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ದೆಹಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಕೂಡ ಡಿಕೆಶಿ ಮಾಡಿದರು. ನೋಡಿ, 9:55ಕ್ಕೆ ಮೊದಲ ಫ್ಲೈಟ್ ಟಿಕೆಟ್ ಬುಕ್ ಆಗಿತ್ತು, ಈಗ ಕ್ಯಾನ್ಸಲ್ ಆಗಿದೆ. ಅದಾದಮೇಲೆ 2ನೇ ಟಿಕೆಟ್ 10:55ಕ್ಕೆ ಬುಕ್ ಮಾಡ್ತಾರೆ, ಅದು ಕ್ಯಾನ್ಸಲ್ ಆಗುತ್ತೆ. ಈಗ ಮಧ್ಯಾಹ್ನ 12:30ರ ಫ್ಲೈಟ್ನಲ್ಲಿ ಡಿಸಿಎಂ ಡಿಕೆಶಿ ದೆಹಲಿಗೆ ಹಾರ್ತಾ ಇದ್ದಾರೆ. ಸದ್ಯ ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ಈಗ ಡಿಸಿಎಂ ಡಿಕೆಶಿ ಇದ್ದಾರೆ. ತಾಜ್ ಹೋಟೆಲ್ನಲ್ಲಿರುವಂತಹ ಡಿಸಿಎಂ ಡಿಕೆಶಿ ಜೊತೆಗೆ ಡಿಸಿಎಂಗೆ ನಲಪಾಡ್ ಕೂಡ ಈಗ ಸಾಥ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕಳೆದ 2.5 ವರ್ಷದಿಂದಲೂ ನಾಯಕತ್ವ ಬದಲಾವಣೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರುಗಳಿಗಿಂತ ಸ್ವಪಕ್ಷದ ನಾಯಕರುಗಳೇ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆಂತರಿಕ ಕಲಹ, ಒಂದು ಬಣದ ಬಡಿದಾಟದ ಜೊತೆಗೇನೆ ಬಜೆಟ್ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು. ಬಹಳ ಮುಖ್ಯವಾಗಿ ಜಲಸಂಪನ್ಮೂಲ ಇಲಾಖೆ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ಚರ್ಚೆ ಆಗಬೇಕಿತ್ತು. ಆದರೆ ಡಿಸಿಎಂ ಡಿಕೆಶಿ ಅದನ್ನು ಕ್ಯಾನ್ಸಲ್ ಮಾಡಿ ದೆಹಲಿ ಪ್ರಯಾಣವನ್ನು ಬೆಳೆಸಿರುವುದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ.